ಒಂದು ವರ್ಷವನ್ನು ಪೂರ್ಣಗೊಳಿಸಿ 2026ರ ಒಂದು ನೂತನ ವರ್ಷಕ್ಕೆ ನಾವೆಲ್ಲ ಕಾದಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ನೂತನ ವರ್ಷ ಶುಭವನ್ನು ತರಲಿ ಅಂತಕ್ಕಂಥ ಆಶಯದೊಂದಿಗೆ ಈ ದಿನ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮುಳುಬಾಗಿಲು ಶಾಖೆಯಿಂದ 2026ರ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡ್ತಕ್ಕಂಥ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ವೆಂಕಟಗಿರಿಯಪ್ಪ ಸರ್ ಅವರೇ, ದಿನದರ್ಶಿಕೆಯನ್ನು ಹಾಗೂ ನಿಮಗೆ ಕುಡಿಯೋ ಈ ಒಂದು ವಾಟರ್ ಫಿಲ್ಟರ್ನ ಅಥವಾ ವಾಟರ್ ಬಾಟಲ್ನ ಉಚಿತವಾಗಿ ಸಮಾಜ ಸೇವಕರಾಗಿ ಗುರುತಿಸಿಕೊಂಡು ಕಳೆದ 4-5 ವರ್ಷಗಳಿಂದ ಉಚಿತವಾಗಿ ಅವರನ್ನು ಯಾರು ಬಂದು ಸಂಪರ್ಕಿಸಿ ದಿನದರ್ಶಿಕೆಯನ್ನು ಮುದ್ರಣ ಮಾಡಿಕೊಡಿ ಅಂದ ತಕ್ಷಣ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಚನೆ ಮಾಡ್ದೇ ಧಾರಾಳವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿರತಕ್ಕಂಥ ಆತ್ಮೀಯರು, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ NR ಸತ್ಯಣ್ಣವರೇ, ಹಾಗೆ ನಮ್ಮ ಜಿ ಎಸ್ ರಘು ಸರ್ ಅವರೇ, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯಂ ಸರ್ ಅವರೇ, ಶ್ರೀರಾಮಪ್ಪ ಸರ್ ಅವರೇ, ನಮ್ಮ ಖಜಾಂಚಿಗಳಾಗಿರ್ತಕ್ಕಂಥ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರೇ, ನಮ್ಮ ECO ಮಿತ್ರರೇ, ನನ್ನ ವೃತ್ತಿ ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರೇ, ಬಹುಶಃ ದಿನದರ್ಶಿನಿ ಅಂದರೆ ಸಮಯ ಯಾರನ್ನ ಗೌರವಿಸುತ್ತೆ ಅಂತಂದರೆ, ಸಮಯವನ್ನು ಯಾರು ಗೌರವಿಸ್ತಾರೋ ಸಮಯ ಅಂತಕ್ಕಂಥದ್ದು ಅವರನ್ನು ಗೌರವಿಸುತ್ತೆ. ಪ್ರತಿಯೊಂದು ಕಾರ್ಯವನ್ನು ನಾವು ಜೀವನದಲ್ಲಿ ಶಿಸ್ತುಬದ್ಧವಾಗಿ ಮಾಡಬೇಕಂತಂದರೆ ಸಮಯ ಅಂತಕ್ಕಂಥದ್ದು ಭಾಳ ಮುಖ್ಯ. ಬಹುಶಃ ನಾವೊಂದು $10,000 ವಾಚ್ ಕಟ್ಕೊಂಡ್ರು, $100 ವಾಚ್ ಕಟ್ಕೊಂಡ್ರು ಸಮಯ ಅಂತಕ್ಕಂಥದ್ದಕ್ಕೆ ಅದೇ ಬೆಲೆ ಇರ್ತದೆ. ಹಾಗಾಗಿ ಇಲ್ಲಿ ವಸ್ತುವಿನ ಮೌಲ್ಯ ಮುಖ್ಯ ಅನ್ನೋದಕ್ಕಿಂತ ಸಮಯದ ಮೌಲ್ಯ ಮುಖ್ಯ ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಕಾಲ ಎಷ್ಟು ಮುಖ್ಯ ಅಂತಂದರೆ, ಕಾಲಾಂತರದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳೊಂದಿಗೆ ನಮ್ಮ ಹೃದಯದ ಮಿಡಿತ ನಿಲ್ತಕ್ಕಂಥ ಒಂದು ಸಂದರ್ಭ ಕಾಲನೂ ಒದಗಿ ಬರುತ್ತೆ. ಹಾಗಾಗಿ ಇರ್ತಕ್ಕಂಥ ಈ ಸಮಯವನ್ನು ಎಷ್ಟು ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಕುಟುಂಬದ ಜೊತೆಗೆ, ವೃತ್ತಿ ಬಾಂಧವರ ಜೊತೆಗೆ, ಇಲಾಖೆಯ ಜೊತೆಗೆ ಹಾಗೂ ಸಮಾಜದಲ್ಲಿ ಅದನ್ನು ಅರ್ಥಪೂರ್ಣವಾಗಿ ಅರಿತು ಬೆರೆತು ನಾವು ಅದನ್ನು ಕಳೆದಿದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಸಮಯಕ್ಕೂ ನಾವು ಕಳೀತಕ್ಕಂಥ ಅರ್ಥಪೂರ್ಣ ಸಮಯಕ್ಕೂ ಜೀವನಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ನಮಗೆ ಆರೋಗ್ಯ ಜೊತೆಗೆ ತುಂಬ ನಿಕಟವಾಗಿರ್ತಕ್ಕಂಥ ಸಂಬಂಧ ಹೊಂದಿದೆ. ಯಾರ ಮನದಲ್ಲಿ ಆರೋಗ್ಯಪೂರ್ವವಾಗಿರ್ತಕ್ಕಂಥ ಭಾವನೆಗಳು, ಚಿಂತನೆಗಳು ಬರ್ತಾವೋ ಅವ್ರಿಗೆ ಒಂದಷ್ಟು ಸಮಯ ಜಾಸ್ತಿ ಕಾಲಾವಕಾಶನೇ ಕೊಡ್ಲಿತ್ತೆ ಬದುಕಲಿಕ್ಕೆ. ಸೊ ಹಾಗಾಗಿ ಸಮಯ ಅಂತಕ್ಕಂಥದ್ದು ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ. ಅದು ಬಾಲ್ಯ ವ್ಯವಸ್ಥೆ ಆಗಿರ್ಬೋದು, ಯೌವನ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಕುಟುಂಬ ವ್ಯವಸ್ಥೆ ಆಗಿರ್ಬೋದು, ವೃದ್ಧಾಪ್ಯ ಆಗಿರ್ಬೋದು. ಯಾವ ಘಟ್ಟದಲ್ಲಿ ಯಾವ ಕೆಲಸಗಳನ್ನು ಶಿಸ್ತುಬದ್ಧವಾಗಿ ನಾವು ಮಾಡಬೇಕು ಅಂತಕ್ಕಂಥ ಜೀವಮಾನದ ಒಂದು ಯೋಜನೆ ನಾವು ಮಾಡ್ಕೊಂಡಿರ್ತೀವೋ ಖಂಡಿತ ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಮಯವನ್ನು ನಮ್ಮ ಕುಟುಂಬದ ಜೊತೆಗೆ ನಮ್ಮ ಸಮಾಜಕ್ಕೂ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಮಾಜಕ್ಕೆ ನಾವೇನಾದರೂ ಒಂದಷ್ಟು ಒಳ್ಳೆಯ ಕಾರ್ಯಗಳು ಮಾಡಬೇಕು ಅಂತಂದರೆ ನಮ್ಮ NR ಸತ್ಯಣ್ಣವರಂಥ ಮಾರ್ಗದರ್ಶನದಲ್ಲಿ ನಡೆದು ಸಾಕಷ್ಟು ಆ ವಿಶಾಲತೆಯನ್ನು ನಮ್ಮ ರಘು ಸರ್ ಅಷ್ಟೇ ನಮ್ಮ ಹೋಬಳಿ ಹಂತದ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ನಾವು ಯಾವತ್ತಿಗೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅಂದರೆ ಅವರು ತುಂಬ ಸರಳತೆಯನ್ನು ಇಷ್ಟಪಡ್ತಕ್ಕಂಥವ್ರು. ಆಮೇಲೆ ನೈಜತೆ ಏನಿದೆ, ಪ್ರಾಮಾಣಿಕತೆ ಏನಿದೆ, ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆನ ಕೊಡ್ತಕ್ಕಂಥದ್ದು. ಆಡಂಬರಕ್ಕೋಸ್ಕರ ಆಗಲಿ ಅಥವಾ ಯಾರೋ ನಾನು ನೋಡ್ತಾರೆ ಅದಕ್ಕೋಸ್ಕರ ನಾನು ಮಾಡಬೇಕು ಅಂತಕ್ಕಂಥ ಚಿಂತನೆಗಳು ಅವರಲ್ಲಿಲ್ಲ. ಸೊ ಆ ನಿಟ್ಟಲ್ಲಿ ನಾವು ಶಿಕ್ಷಕರಾಗಿದ್ದೀವಿ, ಸಮಾಜವನ್ನು ಕಟ್ಟೋ ನಿಟ್ಟಲ್ಲಿ ನಾವೆಲ್ಲರೂ ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ.
ಅಂತ ಕೆಲಸಕ್ಕೆ ಮತ್ತಷ್ಟು ದಕ್ಷತೆಯನ್ನು ತುಂಬೋದ್ರ ಜೊತೆಗೆ ಸಮಾಜನ ಕಟ್ಟತಕ್ಕಂಥ ಕೆಲಸ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಅವಕಾಶಕ್ಕೋಸ್ಕರ ಎಲ್ರಿಗೂ ನಮಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.